ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ಡೋಕ್ಲಾ ಮಾಡೋಣ ಅಂದ್ಕೊಂಡಿದ್ದೀನಿ. ಡೋಕ್ಲಾ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಕಡಲೆ ಹಿಟ್ಟು 1 ಕಪ್ಪು, ಅದನ್ನು 1 ಕಪ್ಪಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡೋದು, ಮಿಕ್ಸ್ ಮಾಡ್ಕೊಳ್ಳೋಣ ಜಲ್ಲಡೆ ಇಟ್ಕೊಂಡು. ಕಡಲೆ ಹಿಟ್ಟು ಮೆಜರ್ಮೆಂಟ್ ತೊಗೊಳಲ್ಲ, ಅದೇ ಕಪ್ಪಲ್ಲಿ 1.5 ಕಪ್ಪು ಮೊಸರು, ಅರ್ಧ ಕಪ್ಪು ನೀರು, ಹಿಟ್ಟಲ್ಲಿ ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದು ಮೊಸರಲ್ಲಿ ಗಡ್ಡೆ ಇರುತ್ತಲ್ಲ, ಅದೆಲ್ಲ ಹೊಡಿಬೇಕು, ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸೋದೇ ಮೇನ್ ಆ್ಯಕ್ಚುಲಿ. ನೋಡಿ, ಇನ್ನೊಂದು ಅರ್ಧ ಕಪ್ಪು ಮೊಸರು, ಅರ್ಧ ಕಪ್ಪು ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಬೇಕಿಂಗ್ ಸೋಡಾ ಒಂದು ಅರ್ಧ ಟೀ ಸ್ಪೂನು, ಉಪ್ಪು ಒಂದು ಅರ್ಧ ಟೀ ಸ್ಪೂನು, ಗಡ್ಡೆ ಇಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ಒಂದು 2 ಸ್ಪೂನ್ ನೀರನ್ನು ಹಾಕೋಬೋದು ಎಕ್ಸ್ಟ್ರಾ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಒಂದು ತಟ್ಟೆ ಹಾಕಿ ಮುಚ್ಚಿಬಿಡೋಣ. ಸ್ವಲ್ಪ ಹೊತ್ತು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇದನ್ನು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಈ ಥರ ಒಂದು ಜಲ್ಲಡೆ ನೀರು ಮುಳುಗೋ ತನಕ ಹಾಕಿ 1 ಗ್ಲಾಸ್ ನೀರು ಅಷ್ಟೇ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇವು ಹಿಟ್ಟು ನಾವು ಒಂದು 10 ನಿಮಿಷ ಅಲ್ಲಿ ಸೈಡಲ್ಲಿ ಇಟ್ಟಿದ್ವಲ್ಲ, ಆ ಹಿಟ್ಟು ತೊಗೊಂಡು ಅದ್ರಲ್ಲಿ ಸ್ವಲ್ಪ ಒಂದು 1/4 ಭಾಗ ಅರಿಶಿನ ಹಾಕ್ಕೊಂಡು ಮತ್ತು 3/4 ಭಾಗ ಏನು ಪ್ಯಾಕೆಟ್ ಬರುತ್ತಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬೀಟೇ ಮೇನ್ ಆ್ಯಕ್ಚುಲಿ ಬೇಕಾಗಿರೋದು. ಏನೋ ಹಾಕಿದ ತಕ್ಷಣ ಅದು ಹುಕ್ಕೋಕ್ಕೆ ಶುರುವಾಗುತ್ತೆ. ಸೊ ಆಗ ಅದು ಉಕ್ಕಿದ ತಕ್ಷಣ ಒಂದು ಬೌಲ್ಗೆ ಬೆಣ್ಣೆ ಸವರ್ಕೊಳ್ಳೋಣ, ಇಲ್ಲದೆ ತುಪ್ಪ ಸವರ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಎಲ್ಲ ಸವರ್ಕೊಂಡು ಈ ಬ್ಯಾಟ್ರ್ ಇದೆಯಲ್ಲ, ಆ ಬ್ಯಾಟ್ರನ್ನ ಅದರಲ್ಲಿ ಉಯ್ದುಬಿಡಬೇಕು. ಉಯ್ದುಬಿಟ್ಟು ಸ್ವಲ್ಪ ಕೈ ಆಡಿಸ್ಕೋಬೇಕು, ಯಾಕಂದರೆ ಏರ್ ಬಬಲ್ಸ್ ಏನಾದಿದ್ದರೆ ಟೈಟ್ ಅದು ಬ್ಲಾಕ್ ಆಗುತ್ತೆ. ಸೊ ಸ್ವಲ್ಪ ಕೆಳಗಡೆ ತಟ್ಬಿಟ್ಟು ಈ ನೀರು ಕುದೀತಾ ಇದೆಯಲ್ಲ, ಆ ನೀರಿನ ಪಾತ್ರೆಯಲ್ಲಿ ನಿಧಾನಕ್ಕೆ ಈ ಪಾತ್ರೆನ ಒಳಗಡೆ ಇಡಬೇಕು. ಇಟ್ಟು ಕುದೀಲಿಕ್ಕೆ ಬಿಡಬೇಕು. ನೀರು ಈ ಪಾತ್ರೆಯನ್ನು ಟಚ್ ಆಗಬಾರ್ದು, ಆ ಥರ ಸಮಕ್ಕೆ ನೀರು ಹಾಕಿ ಇಡಬೇಕು. ಯಾಕಂದರೆ ಈ ಪಾತ್ರೆ ಟಚ್ ಆದರೆ ನೀರೆಲ್ಲ ಉಕ್ಕಿ ಮೇಲೆ ಒಳಗಡೆ ಬಂದುಬಿಡುತ್ತೆ. ಸೊ ಅದರಿಂದ ಅದ್ರ ಪಾತ್ರೆಗೆ ಹತ್ತೋಗಿರಬಾರ್ದು, ನೀರು ಕಡಿಮೆ ಇರಬೇಕು. ಸೊ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಇದೊಂದು 15 ಮಿನಿಟ್ಸು. ಇಡ್ಲಿ ಮಾಡ್ತೀವಲ್ಲ ಅದೇ ಥರ ಮಾಡೋದು, ಕುದೀಲಿಕ್ಕೆ ಬಿಡಬೇಕು. ಟೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಒಂದು ಸ್ಪೂನು ಇಲ್ಲ ಒಂದು ಕತ್ತಿ ತೊಗೊಂಡು ಅದರಲ್ಲಿ ಚುಚ್ಚಿ ನೋಡಬೇಕು. ನೋಡಿ, ಈ ಥರ ಚುಚ್ಚಿ ನೋಡಿದ್ರೆ ಅಂಟ್ಕೊಳ್ಳುತ್ತೆ. ನೋಡಿ, ಅಂಟ್ಕೊಂಡ್ರೆ ಅದು ಇನ್ನೂ ಆಗಿಲ್ಲ ಅಂತ, ಅಂಟಿಲ್ಲ ಅಂದರೆ ಅದು ಆಗಿದೆ ಅಂತ. ಸೊ ಆವಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಳಿಸ್ಕೋಬೇಕು. ಇಳಿಸ್ಕೊಂಡು ತಣ್ಣಗಾಗಬೇಕು ಇದು ಫಸ್ಟು. ಆವಾಗಲೇ ನಾವು ತೆಗಿಬಾರ್ದು. ತಣ್ಣಗಾದಮೇಲೆ ಕತ್ತಿಯಿಂದ 4 ಕಡೆ ಇದನ್ನು ಸುತ್ತುವರೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡಿಕೊಂಡು ಸಣ್ಣಕ್ಕೆ ಕೇಕ್ ಥರ ಸ್ಲೈಸು ಮಾಡ್ಕೋಬೇಕು. ಮೀಡಿಯಮ್ ಸ್ಲೈಸ್, ನಿಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಇದು ಕಟ್ ಮಾಡಿ ಆದಮೇಲೆ ಇದಕ್ಕೆ ಒಗ್ಗರಣೆ ಇಟ್ಕೋಬೇಕು. ಬೇರೆ ಶೇಪ್ ಮಾಡ್ಕೋಬೋದು, ಇಲ್ಲ ರೆಕ್ಟ್ಯಾಂಗಲ್ ಶೇಪ್ ಮಾಡ್ಕೋಬೇಕು. ಯಾವ ಶೇಪ್ ಬೇಕಾದರೂ ಆ ಶೇಪ್ ಮಾಡ್ಕೋಬೋದು. ಎಲ್ಲ ಶೇಪಲ್ಲೂ ಮಾಡ್ಬೋದು. ಆ್ಯಕ್ಚುಲಿ ಡೋಕ್ಲಾ ಹೆಂಗಂದರೆ ಅದು ಸ್ವೀಟು ಮಾಡ್ತಾರೆ ಮತ್ತು ಖಾರನೂ ಮಾಡ್ತಾರೆ. ಖಾರ ಬಂದ್ಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ವೀಟು ಖಾರ ಎರಡೂ ಮಿಕ್ಸ್ ಮಾಡಿ ಮಾಡ್ತಾರೆ ನಾರ್ತ್ ಸ್ಟೈಲಲ್ಲಿ. ಸೊ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅದು ತಿನ್ನೋಕ್ಕೆ ನಮಗೇನು ಇಷ್ಟ ಅನಿಸಲ್ಲ. ಸೊ ನಾನಿದು ಬೇರೆ ಖಾರ ಮಾಡಿದ್ದೀನಿ. ಖಾರ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ತುಂಬ ಸ್ಪಾಂಜಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆ, ಕರಿಬೇವು ಒಂದು 2 ಕಡ್ಡಿ, ಒಣ ಖಾರದ ಹಸಿಮೆಣ್ಸಿನ್ಕಾಯಿ ಒಂದು 4 ಚೆನ್ನಾಗಿ ಕಟ್ ಮಾಡ್ಕೊಂಬಿಡೋದು. ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕೋಬೇಕು. ಇದಕ್ಕೆ ಎಣ್ಣೆನೂ ಜಾಸ್ತಿ ಬೇಕಾಗಿಲ್ಲ, ಒಂದು ಅರ್ಧ ಟೀ ಸ್ಪೂನು 1 ಟೀ ಸ್ಪೂನು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ತಿರ್ಸ್ಕೋಬೇಕು. ಇಂಗು ಸ್ವಲ್ಪ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇವಾಗ ನಾವು ಕಟ್ ಮಾಡಿ ಕ್ಯೂಸ್ ಮಾಡಿ ಇಟ್ಟಿದ್ದೀವಲ್ಲ ಎಲ್ಲ ಹಾಕ್ಕೋಬೇಕು. ಪಾತ್ರೆಗೆ ಹಾಕ್ಕೊಂಡು ಬಿಸಿ ಇದ್ದಾಗಲೇ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸುವಾಗ ಕಡಿಮೆ ಫ್ಲೇಮಲ್ಲಿ ಇರಬೇಕು ಸ್ಟವ್ವು. ಸೊ ನಿಧಾನಕ್ಕೆ ಕಲಿಸ್ಕೊಂಡು ಸಣ್ಣ ಸ್ಪೂನಲ್ಲೇ ಕಲಿಸ್ಕೋಬೇಕು. ಯಾಕಂದರೆ ದೊಡ್ಡ ಸ್ಪೂನ್ ಹಾಕ್ಕೊಂಡ್ರೆ ದೊಡ್ಡ ಸ್ಪೂನು ಆ ಥರ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಇಲ್ಲ ಮೆತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಸಣ್ಣ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಏನೂ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಒಂದು 1/4 ಟೀ ಸ್ಪೂನ್. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಥ್ಯಾಂಕ್ ಯು.